ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಈ ಮಂಗ್ಲಿ ಗಾಯಕಿ ಮಂಗ್ಲಿ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅವರು ಆಗಾಗ ಈ ವಿವಾದಗಳ ಸುಳಿಯಲ್ಲಿ ಸಿಕ್ಕಾಕೊಳ್ತಾನೆ ಇರ್ತಾರೆ. ಈಗಲೂ ಕೂಡ ಅಂಥದ್ದೇ ಒಂದು ಸುದ್ದಿ. ಕೋಟಿ ವಂಚನೆ ಮಾಡಿದ್ರ ಗಾಯಕಿ ಮಂಗ್ಲಿ ಅವರು ಅಂತ ಹೇಳಿ ಸಿಂಗರ್ ಮಂಗ್ಲಿ ವಿರುದ್ಧ ದಾಖಲಾಯಿತು ವಂಚನೆ ಪ್ರಕರಣ. ಗಾಯಕಿ ಮಂಗ್ಲಿ ಸೇರಿ 4 ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. 100 ರಿಂದ 150 ಜನರಿಗೆ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ಮಂಗ್ಲಿ ಹಾಗೂ ಸಹೋದರ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಣ ವಾಪಸ್ ಕೇಳಿದ್ರೆ ಮಂಗ್ಲಿ ಕಡೆಯವರು ಬೆದರಿಕೆ ಹಾಕ್ತಾರೆ ಅನ್ನೋ ಆರೋಪ. ಹೈದರಾಬಾದ್ನ ಪಂಜಗುಟ್ಟ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಕೀಲ ಸುಬ್ಬಾರಾವ್ ಅನ್ನೋರು ದೂರನ್ನ ದಾಖಲು ಮಾಡಿದ್ದಾರೆ. ಮಂಗ್ಲಿ ಮನಿ ಕಹಾನಿ ಏನಪ್ಪಾ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಗಾಯಕಿ ಮಂಗ್ಲಿ ಮತ್ತು ಇತರ 4 ವಿರುದ್ಧ ಈಗ ಪ್ರಕರಣ ದಾಖಲಾಗಿರೋದು. ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ವಕೀಲರೊಬ್ಬರಿಗೆ 10 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ. ವಕೀಲ ಸುಬ್ಬರಾವ್ ತಮ್ಮ ದೂರಿನಲ್ಲಿ ತಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ. ಈಗ ಈ ಪ್ರಕರಣ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ನಿಜವಾಗಿ ಏನಾಯಿತು ಅನ್ನೋದು ಕುತೂಹಲಕಾರಿ ವಿಚಾರ. ಇನ್ನು ಚಲನಚಿತ್ರ ಗಾಯಕಿ ಮಂಗ್ಲಿ ಮತ್ತೊಂದು ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಮಂಗ್ಲಿ ಮತ್ತು ಅವರ ಸಹೋದರನ ವಿರುದ್ಧ 10 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಕ್ಕಾಗಿ ದೂರು ದಾಖಲಾಗಿದೆ. ಪಂಜಗುಟ್ಟ ಪೊಲೀಸ್ ಠಾಣೆಯಲ್ಲಿ ಅವರ ಮತ್ತು ಅವರ ಸಹೋದರ ಶಿವ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ವರದಿಯಾಗಿದೆ. ಮಂಗ್ಲಿ ತನಗೆ ಮೋಸ ಮಾಡಿದ್ದಾರೆ ಮತ್ತು ಆಕೆಯ ಕಾರಣದಿಂದಾಗಿ ತನಗೆ ಜೀವ ಬೆದರಿಕೆ ಇದೆ ಅಂತ ವಕೀಲರೊಬ್ಬರು ಆರೋಪವನ್ನ ಮಾಡಿದ್ದಾರೆ. ಅವರ ದೂರಿನ ಆಧಾರದ ಮೇಲೆ ಪೊಲೀಸರು ಮಂಗ್ಲಿ, ಅವರ ಸಹೋದರ ಮತ್ತು ಇತರ 3 ವಿರುದ್ಧ IPC ಸೆಕ್ಷನ್ 351(2) ಮತ್ತು 352 ರ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಗಾಯಕಿ ಮಂಗ್ಲಿ ತಮ್ಮ ತೆಲುಗು ರಾಜ್ಯಗಳಲ್ಲಿ ಅಪಾರ ಕ್ರೇಜ್ ಗಳಿಸಿದ್ದಾರೆ. ಅದಾದ ನಂತರ ಅವರು ಚಲನಚಿತ್ರಗಳಲ್ಲಿ ಸರಣಿ ಹಾಡುಗಳನ್ನು ಹಾಡುವ ಮುಖೇನ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ಮಂಗ್ಲಿ, ಅವರ ಸಹೋದರ ಶಿವ ಮತ್ತು ಇತರರು ಸುಮಾರು 100 ಜನರಿಂದ ಭಾರಿ ಹಣವನ್ನ ಸಂಗ್ರಹಿಸಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ.